ಪುದೀನ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿ ಶುಂಠಿ, ಬೆಳ್ಳುಳ್ಳಿ, ಕಾಯಿ ಚೂರುಗಳು, ಹಸಿರು ಮೆಣಸಿನ್ಕಾಯಿ 2, ಗರಂ ಮಸಾಲ 1 ಟೇಬಲ್ ಸ್ಪೂನ್ ಅಷ್ಟು, ಸ್ವಲ್ಪ ನೀರು, ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ್ದಾಗಿದೆ. 2ರಿಂದ 3 ಚಮಚದಷ್ಟು ಎಣ್ಣೆ, ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿನ ಉಪಯೋಗ ಮಾಡ್ತಾಯಿದ್ದೀನಿ, ಟೊಮೆಟೊ, ಒಂದು ಮೀಡಿಯಮ್ ಸೈಜ್ ಟೊಮೆಟೊ, ಹಸಿ ಬಟಾಣಿ ಮತ್ತು ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಈಗ ಟೊಮೆಟೊ ಮೆತ್ತಗಾಗಿದೆ. ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದು, ರುಬ್ಕೊಂಡಿರೋ ಮಸಾಲೆ ಹಾಕೊಂಡ್ಮೇಲೆ ಮತ್ತೊಮ್ಮೆ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಗ್ಯಾಸ್ ಸ್ಟವ್ ಐ ಫ್ಲೇಮ್ನಲ್ಲಿ. 2 ನಿಮಿಷ ಆದಮೇಲೆ ಸ್ವಲ್ಪ ಗಟ್ಟಿ ಬಂದಿದೆ. ಇದು ಮೊದಲೇ ಅಕ್ಕಿನ ತೊಳೆದು ರೆಡಿ ಮಾಡಿಟ್ಟಿರೋದು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು. 10 ನಿಮಿಷ ಅಕ್ಕಿ ತೊಳ್ಕೊಂಡ್ಮೇಲೆ ನೆನೆ ಹಾಕಿದ್ರೆ ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಬೇಕು. ಕುಕ್ಕರ್ ಮುಚ್ಚಳನ ಮುಚ್ಚಿ ಸೀಟಿ ಹಾಕಿ 1ರಿಂದ 2 ಸೀಟಿನ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಕಲಿಸ್ಕೋಬೇಕು ಹಗುರವಾಗಿ. ಬಿಸಿ ಇದ್ದ ಕಲಿಸ್ಕೊಂಡ್ರೆ ಅನ್ನ ಮೆತ್ತಗಾಗೋಗುತ್ತೆ, ಮುದ್ದೆ ಥರ ಆಗೋಗುತ್ತೆ, ಮುರಿದೋಗುತ್ತೆ. ಸ್ವಲ್ಪ ಹಗುರವಾಗಿ ಕಲಿಸ್ಕೊಂಡ್ರೆ ಒಳ್ಳೆಯದು.